ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು: ಚನ್ನರಾಯಪಟ್ಟಣದಿಂದ ಶ್ರೀರಂಗಪಟ್ಟಣದವರೆಗೆ 4 ಪಥದ ರಸ್ತೆ, 65 ಕೋಟಿ ಹಣ ಮೀಸಲು, ಶೀಘ್ರ ಟೆಂಡರ್ ಕರೆಯುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಎಂದ ಬಾಲಕೃಷ್ಣ. ಪಟ್ಟಣದಲ್ಲಿ ಆಸ್ಪತ್ರೆ ರಸ್ತೆಯಿಂದ ಮಾರೇನಹಳ್ಳಿ ಗೇಟ್ವರೆಗೆ ರಸ್ತೆ ಅಭಿವೃದ್ಧಿಗೆ ಪೂಜೆ ಸಲ್ಲಿಸಿ ಹೇಳಿಕೆ. ಅಂಬೇಡ್ಕರ್ ರಚಿತ ಸಂವಿಧಾನದಿಂದ ಸಾಮಾಜಿಕ ನ್ಯಾಯ ಎಂದ ಶಾಸಕ ಸಿಎನ್ ಬಾಲಕೃಷ್ಣ. ಪಟ್ಟಣದ ಮೈಸೂರು ರಸ್ತೆಯಲ್ಲಿನ ಅಂಬೇಡ್ಕರ್ ಸರ್ಕಲ್ನಲ್ಲಿ ನಡೆದ ಅಂಬೇಡ್ಕರ್ ಪರಿನಿರ್ವಾಣ ದಿನದಲ್ಲಿ ಭಾಗವಹಿಸಿ ಹೇಳಿಕೆ. ಹಾಗೂ ಸರ್ಕಾರದ ಅನುದಾನ ಕೊರತೆಯ ನಡುವೆಯೂ ಪುರಸಭೆ ತೆರಿಗೆ ಹಣದಲ್ಲಿ ಪಟ್ಟಣದ ವಿವಿಧ ವಾರ್ಡ್ಗಳ ಅಭಿವೃದ್ಧಿ ಎಂದ ಶಾಸಕ ಸಿಎನ್ ಬಾಲಕೃಷ್ಣ. ಪಟ್ಟಣದಲ್ಲಿನ ಹಲವು ವಾರ್ಡ್ಗಳಲ್ಲಿ ಚರಂಡಿ ನಿರ್ಮಾಣ ಸೇರಿ ಮೂಲಭೂತ ಸೌಲಭ್ಯ ಕಾಮಗಾರಿಗೆ ಪೂಜೆ ಸಲ್ಲಿಸಿ ಹೇಳಿಕೆ. ಚನ್ನರಾಯಪಟ್ಟಣದಿಂದ ಶ್ರೀರಂಗಪಟ್ಟಣದವರೆಗೆ ಲೋಕೋಪಯೋಗಿ ಇಲಾಖೆ ಶೀಘ್ರ ಟೆಂಡರ್ ಪ್ರಕ್ರಿಯೆ ನಡೆಸಬೇಕೆಂದು ಒತ್ತಾಯಿಸಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗಿದೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಹೇಳಿದರು. ಪಟ್ಟಣದ ಆಸ್ಪತ್ರೆ ರಸ್ತೆಯಿಂದ ಮೈಸೂರು ರಸ್ತೆಯಲ್ಲಿರುವ ಮಾರೇನಹಳ್ಳಿ ಗೇಟ್ವರೆಗೆ 1 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ ಪಟ್ಟಣದ ಸವಿತಾ ಶಿವನಂಜೇಗೌಡ ಕಲ್ಯಾಣ ಮಂಟಪದ ಬಳಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಚನ್ನರಾಯಪಟ್ಟಣದಿಂದ ಶ್ರೀರಂಗಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು 4 ಪಥದ ರಸ್ತೆಯಾಗಿ ನಿರ್ಮಾಣ ಮಾಡಲು ಬಜೆಟ್ನಲ್ಲಿ 65 ಕೋಟಿ ಮೀಸಲಿರಿಸುವ ಘೋಷಣೆಯಾಗಿದೆ. ಯೋಜನೆಗೆ ಈಗಾಗಲೇ ಸರ್ವೆ ಕಾರ್ಯ ನಡೆಯುತ್ತಿದ್ದು, ಶೀಘ್ರ ಟೆಂಡರ್ ಪ್ರಕಟಣೆ ಹೊರಡಿಸುವಂತೆ ಹಾಸನದಲ್ಲಿ ನಡೆದ ಸಮರ್ಪಣಾ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿದೆ ಹಾಗೂ ಲೋಕೋಪಯೋಗಿ ಸಚಿವರ ಗಮನಕ್ಕೆ ತರಲಾಗಿದೆ ಎಂದರು. ಸದ್ಯವೀಗ 1 ಕೋಟಿ ರುನಲ್ಲಿ ಕೈಗೊಂಡಿರುವ 1 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹಾಳಾಗಿದ್ದು, ಮಳೆಗಾಲ ಇದ್ದ ಕಾರಣ ಕಾಮಗಾರಿ ವಿಳಂಬವಾಗಿತ್ತು. ಇರುವ ಗುಂಡಿಗಳನ್ನು ಮುಚ್ಚಿ 10 ಮೀಟರ್ ಅಗಲದ ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗಿದೆ ಎಂದ ಅವರು, ಕೆಶಿಪ್ ಯೋಜನೆಯಡಿ ಪಟ್ಟಣದ ಪಿರಂಗಿ ಮಠದಿಂದ ಆರಂಭವಾಗಿ ಡಿ ಕಾಳಿನಹಳ್ಳಿ ಗೇಟ್ವರೆಗೂ 3 ಸರ್ಕಲ್ಗಳು ನಿರ್ಮಾಣವಾಗಲಿವೆ. ಅಪಘಾತಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಸಲುವಾಗಿ ಕೆಶಿಪ್ ಯೋಜನೆಯಡಿ ರಸ್ತೆ, ಫುಟ್ಪಾತ್ ಅಗಲೀಕರಣ, ವಾಹನ ನಿಲುಗಡೆ, ಸರ್ಕಲ್ ನಿರ್ಮಾಣ ಕಾರ್ಯಗಳು ನಡೆಯಲಿವೆ ಎಂದರು. ಪಟ್ಟಣದ 12ನೇ ವಾರ್ಡ್ ಸೇರಿದಂತೆ ವಿವಿಧ ವಾರ್ಡ್ಗಳಲ್ಲಿ ಚರಂಡಿ ಸೇರಿ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿಗಾಗಿ 1.24 ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದರು. ಈ ವೇಳೆ ಟಿಎಪಿಸಿಎಂಎಸ್ ಅಧ್ಯಕ್ಷ ಮೆಡಿಕಲ್ ವೆಂಕಟೇಶ್, ನಿರ್ದೇಶಕ ಅನಿಲ್ ಕುಮಾರ್, ಕುಂಬಾರಹಳ್ಳಿ ರಮೇಶ್, ಕುಂಬಾರಹಳ್ಳಿ ರವಿಕುಮಾರ್, ಜಗದೀಶ್, ಪುರಸಭಾ ಮಾಜಿ ಅಧ್ಯಕ್ಷ ಮೋಹನ್ ಕುಮಾರ್, ಮುಖಂಡರಾದ ಒಳಗೇರಹಳ್ಳಿ ರವಿ, ಅಪ್ಸರ್, ಗುತ್ತಿಗೆದಾರ ಗೌಡಗೆರೆ ರವಿಕುಮಾರ್ ಸೇರಿ ಇತರರು ಇದ್ದರು. ರಸ್ತೆ ತುಂಬ ಹಾಳಾಗಿದೆ. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ವಾಟರ್ಸನ್ನು ಮುಚ್ಚಿ PM ಮತ್ತು STBCನ ಆಗ್ತಕ್ಕಂಥ ಇವತ್ತು ಚಾಲನೆಯನ್ನು ನೀಡ್ತಾ ಇದ್ದೇವೆ. ಮಳೆಗಾಲ ಇದ್ದಿದ್ದರಿಂದ ಮಾಡಬಾರ್ದು ಅಂತ ಇವತ್ತು ಪೋಸ್ಟ್ಪೋನ್ ಮಾಡಿದ್ದು. ಈ ಸಂದರ್ಭದಲ್ಲಿ ಸ್ಥಳೀಯವಾಗಿ ನಮ್ಮ ಮೋಹನ್ ಇದ್ದಾರೆ, ಇವತ್ತು ರವಿ ಇದ್ದಾರೆ, ರಾಮಚಂದ್ರ, ನಮ್ಮ ಅಪ್ಸರು, ನಾಗರಾಜು, ಅನೇಕ ಪ್ರಾಪರ್ಟಿ ರಮೇಶ್ ಎಲ್ಲ ಮುಖಂಡಗಳಿದ್ದಾರೆ. ಬಾಬು ಇವತ್ತು ಈ ಕಾಮಗಾರಿ ಚಾಲನೆಯನ್ನು ನೀಡ್ತಾ ಇದ್ದೀವಿ. ಗುಣಮಟ್ಟದ ಕಾಮಗಾರಿನ ಮಾಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಮೊನ್ನೆ ಕೆಶಿಪ್ನಲ್ಲಿ ಅವತ್ತು ಪೂರ್ಣ ಹೇಳಿರಲಿಲ್ಲ, ನಿಮಗೆ 6 ಕೋಟಿ ರೂಪಾಯಿದೆ ಪೂಜೆ ಮಾಡಿದ್ದು ಸಹ 3 ಸರ್ಕಲ್ ಬರ್ತದೆ ಸಿದ್ದರಾಜ. ಒಂದು ಸಾವಿತ್ರಮ್ಮ ಕಲ್ಯಾಣ ಮಂಟಪದ ಹತ್ರ ತುಂಬ ಅನಾಹುತಗಳಾಗ್ತಕ್ಕಂಥದ್ದು, ಅದು ಬ್ಲ್ಯಾಕ್ ಸ್ಪಾಟ್ ಅಂತ ಡಿಸೈಡ್ ಆಗಿದೆ. ಆ ರೈಲ್ವೆ ಕ್ರಾಸ್ ನಮ್ಮ ಕಂಟ್ರಾ ಕ್ಲಬ್ ಹತ್ರ ಒಂದು ಸರ್ಕಲ್ ಬರ್ತದೆ, ಅಲ್ಲಿ ಒಂದು ನಯಾರದ ಹತ್ರ ಒಂದು ಕಂಟ್ರಾ ಕ್ಲಬ್ ಹತ್ರ ಒಂದು ಬರ್ತದೆ. ಅಲ್ಲಿ ಫುಟ್ಪಾತ್ ಓಡಾಡಲಿಕ್ಕೆ ವೆಹಿಕಲ್ ಇರ್ತಕ್ಕಂಥದಕ್ಕೆ ಕಾಂಕ್ರೀಟು ಫುಟ್ಪಾತ್, ಅದ್ರ ಜೊತೆಯಲ್ಲಿ ಈ ಡಿಕಾಳಕ್ಕೆ ಅದು ಕೂಡ ಬ್ಲ್ಯಾಕ್ ಸ್ಪಾಟ್ ಅಂತ 3 ಸರ್ಕಲ್ಗಳು ನಿರ್ಮಾಣ ಆಯಿತು ಸರ್ ನಮ್ಮ ಗಮನಕ್ಕೆ. ಇದೊಂದು ಕಿಲೋಮೀಟರ್ ತುಂಬ ಹಾಳಾಗಿತ್ತು. ಇದಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲೂ ಕೂಡ ವೇದಿಕೆ ಮೇಲೆ ಮನವಿ ಮಾಡಿದ್ದೇನೆ. ಚನ್ನರಾಯಪಟ್ಟಣದಿಂದ ಶ್ರೀರಂಗಪಟ್ಟಣಕ್ಕೆ ಬಜೆಟ್ನಲ್ಲಿ ಏನು ಘೋಷಣೆಯಾಗಿದೆ, ಸುಮಾರು 65 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ, 4 ಪಥದ ರಸ್ತೆ ಏನಿದೆ, ಈಗಾಗಲೇ ಸರ್ವೆ ಕಾರ್ಯ ಪ್ರಾರಂಭ ಆಗಿದೆ. ಬೇಗ ಟೆಂಡರ್ ಪ್ರಕಟಣೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಮತ್ತು PWD ಸಚಿವರನ್ನು ಕೂಡ ವೇದಿಕೆ ಮೂಲಕ ನಾನು ವಿಶೇಷವಾಗಿ ಮನವಿ ಮಾಡಿದ್ದೀನಿ. ಅದನ್ನು ಫಾಲೋ ಅಪ್ ಮಾಡಿ ಗಮನ ಹರಿಸುವಂಥ ಕೆಲಸ ಮಾಡ್ತೀವಿ. ಈ ಕಾಮಗಾರಿ ನಿರ್ವಿಘ್ನವಾಗಿ ನೆರವೇರಲಿ. ನಿನ್ನೆ ದಿವಸ 1,21,00,000 ರೂಪಾಯಿ ವೆಚ್ಚದಲ್ಲಿ ಸರ್ 12ನೇ ವಾರ್ಡು, 11ನೇ ವಾರ್ಡು, 15
ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಶನಿವಾರದಂದು ಆಯೋಜಿಸಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದಂದು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಅವರು, ಭಾರತದ ಸಂವಿಧಾನವು ಇಡೀ ಜಗತ್ತಿನ ಅತ್ಯುತ್ತಮ ಸಂವಿಧಾನವಾಗಿದ್ದು, ದೇಶದ ಪ್ರತಿಯೊಬ್ಬ ಪ್ರಜೆಯೂ ಘನತೆ ಮತ್ತು ಗೌರವದಿಂದ ಜೀವಿಸುವ ಅವಕಾಶವನ್ನು ನಮ್ಮ ಸಂವಿಧಾನ ನೀಡಿದೆ. ವಿಶ್ವದ ಅತಿ ದೊಡ್ಡ ಮತ್ತು ಅತ್ಯಂತ ಕ್ರಿಯಾತ್ಮಕ ಪ್ರಜಾಪ್ರಭುತ್ವದ ಗಮನಾರ್ಹ ಸಾಧನೆಯಾಗಿದೆ. ಗಮನಾರ್ಹವಾದ ಆರ್ಥಿಕ ಬೆಳವಣಿಗೆ, ದೃಢವಾದ ಮೂಲಸೌಕರ್ಯ, ಅಂತಾರಾಷ್ಟ್ರೀಯ ಮನ್ನಣೆಯೊಂದಿಗೆ ರಾಷ್ಟ್ರ ಅಭಿವೃದ್ಧಿಗೆ ಪೂರಕವಾಗಿದೆ. ಬಹುಮುಖ ಸಂಸ್ಕೃತಿಯ ಭಾರತಕ್ಕೆ ಸಂವಿಧಾನ ರೂಪಿಸಿದ ಅಂಬೇಡ್ಕರ್ ಸಂವಿಧಾನ ಪೀಠಿಕೆಯಲ್ಲಿ ಭಾರತದ ಪ್ರಜೆಗಳಿಗೆ ಭಾರತವನ್ನ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸಿದರು. ಇಡೀ ವಿಶ್ವದ ವೈವಿಧ್ಯಮಯ ಸನ್ನಿವೇಶಗಳನ್ನು ಅಭ್ಯಾಸಿಸಿ ಭಾರತಕ್ಕೆ ಅಗತ್ಯವಿರುವ ಸಂವಿಧಾನವನ್ನು ರಚಿಸಲಾಗಿದ್ದು, ದೇಶದ ಪ್ರತಿ ಪ್ರಜೆಗೂ ಸಮಾನ ಅವಕಾಶ, ವ್ಯಕ್ತಿ ಗೌರವ, ಸಹೋದರತ್ವ ಭಾವನೆ ಮೂಡಿಸುವ ಅಂಶಗಳನ್ನು ಸಂವಿಧಾನ ಹೊಂದಿದೆ. ಜಾತಿ, ಮತ, ಧರ್ಮ, ನಿರಪೇಕ್ಷೆ ಮನೋಧರ್ಮದ ಹೊಸ ಅರಿವಿನ ಬೀಜ ಬಿತ್ತಿ ದೇಶಕ್ಕೆ ಸಮಾನತೆ ತತ್ವ ಬೋಧಿಸಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾನ್ ಮಾನವತಾವಾದಿ ಎಂದು ಬಣ್ಣಿಸಿದರು. ಪಟ್ಟಣದಲ್ಲಿ ತಾಲೂಕು ಕಚೇರಿ ಆವರಣದಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡುವ ಕುರಿತು ಸಮಾಲೋಚಿಸಿ ದಿನಾಂಕ ನಿಗದಿಪಡಿಸಲಾಗುವುದು ಎಂದರು. ಕೂಡ ಬರಬೇಕಾಯಿತು, ಬಹುಶಃ ಆರೋಗ್ಯ ನಿಮಿತ್ತ ಬರೋಕ್ಕಾಗಿಲ್ಲ ಅಂತ ನಾನು ಭಾವಿಸಿದ್ದೇನೆ. ಈ ಸಂದರ್ಭದಲ್ಲಿ ಅವರನ್ನು ಕೂಡ ಬಹುಶಃ ನಾವು ವಿಶೇಷವಾಗಿ ಸ್ಮರಿಸಿಕೊಂಡು, ಬಹುಶಃ ಇದು ಎಷ್ಟನೇ ವರ್ಷದ ನಾವು ಮೊದಲದಲ್ಲಿ 30ನೇ ವರ್ಷ. ಬಹುಶಃ ನಾನು ಒಂದು ತಾಲೂಕು ಪಂಚಾಯಿತಿ ಸದಸ್ಯ ಆದಂದಿನಿಂದಲೂ ಕೂಡ ಪ್ರಥಮವಾಗಿ ಇಲ್ಲಿಗೆ ಚಾಲನೆ ಕೊಟ್ಟು ಬಹುಶಃ 30 ವರ್ಷದಲ್ಲಿ ಒಂದು ದಿವಸನೂ ಕೂಡ ಗೈರು ಹಾಜರಾಗಿ ಎಂಥ ಕಾರ್ಯಕ್ರಮಗಳಿದ್ರೂ ಕೂಡ ಗೈರು ಹಾಜರಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಸಂವಿಧಾನ ಶಿಲ್ಪಿ, ಮಹಾಮಾನವತಾವಾದಿ, ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ಮಾಣದ ವಿಶೇಷವಾಗ್ತದೆ. ಯಾಕೆಂದರೆ ಅವರು ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನು ನೀಡಿ ಆಧುನಿಕ ಭಾರತದ ಒಂದು ವ್ಯವಸ್ಥೆಗೆ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಇರ್ತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಇವತ್ತು ನಮ್ಮ ದೇಶ ಎಲ್ಲ ರಂಗಗಳಲ್ಲೂ ಕೂಡ ಒಂದು ದೊಡ್ಡ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥದ್ದಕ್ಕೆ ಅವರೇ ನಮಗೆ ದೊಡ್ಡ ಶಕ್ತಿ ಅಂತ ನಾವು ಭಾವಿಸ್ತೇವೆ. ಅದಕ್ಕನುಗುಣವಾಗಿ ಸಂವಿಧಾನದ ಪೀಠಿಕೆಯನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಇವತ್ತು ಆ ಸಂದೇಶವನ್ನು ನೀಡುವ ಮೂಲಕ ನಾವು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿ ಇವತ್ತು ಯುವ ಪೀಳಿಗೆ ಸಂವಿಧಾನವನ್ನು ಅಧ್ಯಯನ ಮಾಡಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಯಶಸ್ವಿಯಾಗಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ಇವರೇ 49, ಅದೇ ರೀತಿ ನವೆಂಬರ್ 26 ಮೊನ್ನೆ ಕಾರ್ಯಕ್ರಮ ವಿಶೇಷ ಸಂವಿಧಾನವನ್ನು ಇವತ್ತು ಅರ್ಪಣೆ ಮಾಡಿದಂಥ ದಿನವನ್ನು ಕೂಡ ತಾಲೂಕಿನಲ್ಲಿ ವಿಜೃಂಭಣೆಯಿಂದ ಕೂಡ ವಿಶೇಷವಾಗಿ ಮಾಡಿದ್ದೇವೆ. ಹಿಂದೆ ಇಲ್ಲೆಲ್ಲ ನೀವು ಸಂಘಟನೆಯವರು ಇಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನ ಹಾಕಬೇಕು ಅನ್ನೋ ಭಾರಿ ಒತ್ತಡಗಳನ್ನು ಮಾಡಿದ್ವಿ. ಬಹುಶಃ ನನ್ನನ್ನು ಬೈಕೊಂಡು ಇದ್ದೀವಿ. ಈಗ MLA ಅವರು ಅವಕಾಶ ಕೊಡ್ತಾ ಇಲ್ಲ. ಯಾಕೆಂದರೆ ಅವರು ಈ ದೇಶದ ಒಂದು ಕಣ್ಣು. ಯಾಕೆಂದರೆ ಅವ್ರನ್ನ ಎಲ್ಲಿ ಇಡಬೇಕು, ಎಲ್ಲಿ ಪ್ರತಿಷ್ಠಾಪನೆ ಅಲ್ಲೇ ಮಾಡಿದರೆ ಅದಕ್ಕೊಂದು ಗೌರವ. ಈಗ ಗಿರೀಶ್ DC ಅವರಿದ್ದಂಥ ಸಂದರ್ಭದಲ್ಲಿ ಅದನ್ನು ಅನುಮತಿಯನ್ನು ತೆಗೆದುಕೊಂಡು ಇವತ್ತು ಈಗಾಗಲೇ ಪುತ್ಥಳಿಯನ್ನು ಗೌರವಪೂರ್ವಕವಾಗಿ ಬೆಂಗಳೂರಿನಿಂದ ನಮ್ಮ ಗಡಿಯಿಂದ ಸಹಸ್ರಾರು ಒಂದು ನಮ್ಮ ಸರ್ಕಾರ ನಗರೋತ್ಥಾನ ಸೇರಿದಂತೆ ಪುರಸಭೆ ವ್ಯಾಪ್ತಿಯ ವಾರ್ಡ್ಗಳ ಅಭಿವೃದ್ಧಿಗೆ ಅನುದಾನ ನೀಡುತ್ತಿಲ್ಲ. ಹಾಗಾಗಿ ಪುರಸಭೆಯಿಂದ ತೆರಿಗೆ ಸಂಗ್ರಹಣೆ ಮಾಡಿ ವಿವಿಧ ವಾರ್ಡ್ಗಳನ್ನು ಅಭಿವೃದ್ಧಿ ಮಾಡಲಾಗುತ್ತದೆ ಎಂದು ಶಾಸಕರಾದ CN ಬಾಲಕೃಷ್ಣ ಅವರು ತಿಳಿಸಿದರು. ಪಟ್ಟಣದ ವಾರ್ಡ್ ನಂಬರ್ 12ರಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಪೂಜೆ ನೆರವೇರಿಸಿ ಅವರು ಮಾತನಾಡಿ, ಪುರಸಭೆ ವ್ಯಾಪ್ತಿಯಲ್ಲಿ 23 ವಾರ್ಡ್ಗಳಿದ್ದು ಇದರ ಅಭಿವೃದ್ಧಿಗೆ ನಗರೋತ್ಥಾನದ ಮೂಲಕ ಅನುದಾನ ನೀಡಬೇಕು. ಕಳೆದ 7 ವರ್ಷಗಳಿಂದ ಅನುದಾನ ನೀಡಿಲ್ಲ. ಇನ್ನು ಬಜೆಟ್ನಲ್ಲಿಯೂ ಅನುದಾನ ನೀಡಿಲ್ಲ. ಹಾಗಾಗಿ ಪುರಸಭೆ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕುಂಠಿತವಾಗುತ್ತಿದೆ ಎಂದರು. ಪುರಸಭೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಸಹಕಾರದಲ್ಲಿ ಆಡಳಿತ ಮಂಡಳಿ ಉತ್ತಮವಾಗಿ ತೆರಿಗೆ ಸಂಗ್ರಹಣೆ ಮಾಡುವ ಮೂಲಕ ರಸ್ತೆ, ಒಳಚರಂಡಿ, ವಿದ್ಯುತ್ ದೀಪ ಹೀಗೆ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಲಾಗುತ್ತಿದೆ. ಇದರೊಂದಿಗೆ ಪುರಸಭೆ ನಿರ್ವಹಣೆಗೂ ಆದ್ಯತೆ ನೀಡಬೇಕಿದೆ. ಅನುದಾನ ನೀಡುವಂತೆ ಸರ್ಕಾರವನ್ನು ಅಧಿವೇಶನದಲ್ಲಿ ಈ ಬಗ್ಗೆ ಮನವಿ ಮಾಡುತ್ತೇನೆ ಎಂದರು. ವಾರ್ಡ್ ನಂಬರ್ 12ರಲ್ಲಿ 22.60 ಲಕ್ಷ ರುನಲ್ಲಿ ಚರಂಡಿ, ರಸ್ತೆ,
ವಾರ್ಡ್ ನಂಬರ್ 11ರಲ್ಲಿ 46.40 ಲಕ್ಷ ರುನಲ್ಲಿ ವಿವಿಧ ಕಾಮಗಾರಿ, ವಾರ್ಡ್ ನಂಬರ್ 15ರಲ್ಲಿ 16 ಲಕ್ಷ ರು, ವಾರ್ಡ್ ನಂಬರ್ 18ರಲ್ಲಿ 27.30 ಲಕ್ಷ ರು, ವಾರ್ಡ್ ನಂಬರ್ 2ರಲ್ಲಿ 9 ಲಕ್ಷ ರು ವೆಚ್ಚ ಮಾಡಿ ಕಾಮಗಾರಿಯನ್ನ ಮಾಡಿಸಲಾಗ್ತಿದೆ ಎಂದು ತಿಳಿಸಿದರು. ನಗರದ ಸೌಂದರ್ಯಕ್ಕೆ ಆದ್ಯತೆ ನೀಡಲಾಗ್ತಿದೆ. ಹಾಗಾಗಿ ಪ್ರತಿ ಮನೆ ಬಾಗಿಲಿಗೆ ಆಟೋಗಳನ್ನು ಕಳಿಸಲಾಗ್ತಿದೆ. ಇದಕ್ಕೆ ಕಸವನ್ನ ನೀಡಬೇಕು. ಆದರೂ ಸಾಕಷ್ಟು ಮಂದಿ ಜನತೆ ರಸ್ತೆ ಬದಿಯಲ್ಲಿ ಕಸ ಸುರಿತಾರೆ. ಇದರಿಂದ ಸಾಂಕ್ರಾಮಿಕ ರೋಗ ಬರಲಿದೆ. ಇನ್ನು ಪಟ್ಟಣದ ಹೊರಭಾಗದ ಹೇಮಾವತಿ ನಾಲೆ ಏರಿ ಬಿಎಂ ರಸ್ತೆಯಲ್ಲಿಯೂ ಕಸ ಹಾಕಲಾಗುತ್ತಿದೆ. ಇದಾಗಬಾರದು. ಕುವೆಂಪು ನಗರ, ಪೊಲೀಸ್ ವಸತಿ ಗೃಹಗಳು, ಗೂರನಹಳ್ಳಿ ಮಂಟಿ, ವಿದ್ಯಾನಗರ ಸೇರಿದಂತೆ ಸಾಕಷ್ಟು ಮನೆಗಳ ಯುಜಿಸಿ ಹಾಗೂ ಕೊಳಚೆ ನೀರು ಕೆರೆಗೆ ಸೇರುತ್ತಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳುವ ಉದ್ದೇಶದಿಂದ 30 ಲಕ್ಷ ರು ವೆಚ್ಚ ಮಾಡಿ ಎಸ್ಟಿಪಿ ಪ್ಲಾಂಟ್ಗೆ ಕೊಳಚೆ ನೀರು ಹೋಗುವಂತೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಪುರಸಭೆ ಮಾಜಿ ಅಧ್ಯಕ್ಷ ಕೋಟೆ ಮೋಹನ್, ಮಾಜಿ ಸದಸ್ಯರಾದ ಲಕ್ಷ್ಮಮ್ಮ, ರಾಣಿ, ಯೋಗೇಶ್, ಧರಣೇಶ್, ಟಿಎಪಿಸಿಎಂಎಸ್ ಅಧ್ಯಕ್ಷ ವೆಂಕಟೇಶ್, ನಿರ್ದೇಶಕರಾದ ಅನಿಲ್, ರಮೇಶ್, ಮುಖ್ಯಾಧಿಕಾರಿ ಯತೀಶ್, ಅಭಿಯಂತರ ಬಸವರಾಜು, ಗುತ್ತಿಗೆದಾರ ಸಚಿನ್, ಅಜರ್ ಖಾನ್ ಮೊದಲಾದವರು ಉಪಸ್ಥಿತರಿದ್ದರು. ಆ ಕಾರಣದಿಂದ ಟೆಂಡರ್ನ ಪೂರ್ಣಗೊಳಿಸಿ ಸಚಿನ್ ಅವರಿಗೆ ಇದು ಟೆಂಡರ್ ಕಾಮಗಾರಿ ಇವತ್ತು ಅಗ್ರಿಮೆಂಟ್ ಕೂಡ ಅವಕಾಶ ಆಗಿದೆ. ಈ ಒಂದು ವಾರ್ಡ್ಗೆ 32 ಲಕ್ಷ ರೂಪಾಯಿ ಒಂದು ಅನುದಾನವನ್ನು ಒದಗಿಸ್ತಕ್ಕಂಥದ್ದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿ ಮೊದಲಿಂದಲೂ ಕೂಡ ಈ ವಾರ್ಡಿನ ಒತ್ತಾಯ ಕೂಡ ಇದೆ. ಮಾಧ್ಯಮದ ಮಿತ್ರರು ಕೂಡ ಈ ಸಂದರ್ಭದಲ್ಲಿದ್ದೀರಿ. ಇವತ್ತು ಸುಮಾರು 1,21 ಲಕ್ಷದ ಕಾಮಗಾರಿಗಳಿಗೆ ಗುದ್ದಿ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಇವಾಗ ನಾವು ವಾರ್ಡ್ ನಂಬರ್ 12ಕ್ಕೆ 32 ಲಕ್ಷ, ವಾರ್ಡ್ ನಂಬರ್ 11ಕ್ಕೆ 40 ಲಕ್ಷ, ವಾರ್ಡ್ ನಂಬರ್ 15ಕ್ಕೆ ಸುಮಾರು 30-35 ಲಕ್ಷ ಆಗ್ತದೆ. ಒಟ್ಟು 1,21 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಗುದ್ದಿ ಪೂಜೆ ನೆರವೇರಿಸಿದೆ. ಈ ವಾರ್ಡ್ ಇನ್ನೂ ಕೂಡ ಕೆಲವು ಕಾಮಗಾರಿಗಳಾಗ್ತಕ್ಕಂಥದ್ದು ಬಾಕಿ. ಅದನ್ನು ಇನ್ನು 2ನೇ ಹಂತದಲ್ಲಿ ಅದನ್ನು ಕೂಡ ಮೊನ್ನೆ ಕೂಡ ತೀರ್ಮಾನ ಮಾಡಿ ನಾನು ಕೂಡ ಈಗಾಗಲೇ ACRಗೂ ಕೂಡ ಮಾತಾಡಿದ್ದೀನಿ, ಚೀಫ್ ಆಫೀಸರ್ಗೂ ಕೂಡ ಗಮನಕ್ಕೆ ತಂದಿದ್ದೀವಿ. ಅದನ್ನು ಕೂಡ 2ನೇ ಹಂತದಲ್ಲಿ ಅದನ್ನು ಕೂಡ ಮಾಡಿಸ್ಕೊಡ್ತಕ್ಕಂಥದ್ದು ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಮೋಹನ್ ಕೂಡ ಅಧ್ಯಕ್ಷ ಆದಂಥ ದಿನದಲ್ಲಿ ನಮ್ಮ ಸೂಚನೆ ಮೇರೆಗೆ ಎಲ್ಲ ನಮ್ಮ ಪುರಸಭಾ ಸದಸ್ಯರುಗಳ ಸಹಕಾರದಿಂದ ಎಲ್ಲ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ನಮ್ಮ ಉಪಾಧ್ಯಕ್ಷರು, ಮಾಜಿ ರಾಣಿ ಕೃಷ್ಣ ಅವರು, ಲಕ್ಷ್ಮಣ್ಣವರು ಎಲ್ಲರೂ ಕೂಡ ಸದಸ್ಯರುಗಳು ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಇವತ್ತು ಏನು KSIPನಲ್ಲಿ ಏನು ಅಲ್ಲಿ ಮೇಲ್ಗಡೆ ಸರ್ಕಲ್ ಅದು ನಮ್ಮ ಗುರುಭವನದ ಹತ್ರ ಕಾಮಗಾರಿ ಆಗ್ತದೆ. ಅದು ಕೆಲವರಿಗೆ ಮಾಹಿತಿ ಕೊರತೆ ಇದೆ. ಅದಕ್ಕೆಂದರೆ ಕೆಲವೊಂದು ಬ್ಲಾಕ್ ಸ್ಪಾಟ್ ಅಂತ ಮಾಡಿದ್ರು ಒಂದು ಗುರುಭವನದ ಹತ್ರ. ಅದಾದ ಮೇಲೆ ಸಾವಿತ್ರಮ್ಮ ಕಲ್ಯಾಣ ಮಂಟಪದ ತುಂಬ 2 ಪೆಟ್ರೋಲ್ ಬಂಕ್ ಮಧ್ಯೆ ತುಂಬ ಅನಾಹುತಗಳಾಗ್ತದೆ. ಅಲ್ಲೊಂದು ಸರ್ಕಲ್ ಆಗ್ತದೆ. ಅದಾದಮೇಲೆ ರೈಲ್ವೆಗೆ ತಿರುಪತಕ್ಕಂಥ ಕಡೆಗೆ ಒಂದು ಸರ್ಕಲ್ ಆಗ್ತದೆ. ಅಲ್ಲಿ ಅಂಗಡಿ ಮುಂಗಟ್ಟಲ್ಲಿ 1 ಮೀಟ್ರು ಜನರು ಓಡಾಡ್ತಕ್ಕಂಥದ್ದಕ್ಕೆ, ಅದರ ಪಕ್ಕದಲ್ಲಿ ವಾಹನ ನಿಲ್ಲಿಸ್ತಕ್ಕಂಥದ್ದಕ್ಕೆ ಕಾಂಕ್ರೀಟೀಕರಣ ಆಗ್ತದೆ. ಅದಲ್ಲದೆ ಡಿಕಾಳನಹಳ್ಳಿ ವೃತ್ತದಲ್ಲೂ ಕೂಡ ಅದನ್ನು ತುಂಬ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಮಾಡ್ತಕ್ಕಂಥ ಒಂದು ಯೋಜನೆ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ KSIP ಯೋಜನೆ ಅಡಿದೆ ಹಿಂದೆ ಪ್ರಪೋಸಲ್ ಕೊಟ್ಟಿದ್ದು. ಅವ್ರದ್ದೇ ಆದಂಥ ಟೆಕ್ನಿಕಲ್ ಆಗಿ ಒಳ್ಳೆ ರೀತಿ ಕೊಟ್ಟಿದ್ದಾರೆ. ಬಹುಶಃ 3 ಸರ್ಕಲ್ಗಳಂತೀರ. ಈಗ ಡಿಕಾಳನಹಳ್ಳಿ ಸರ್ಕಲಲ್ಲೂ ಕೂಡ ತುಂಬ ಅನಾಹುತಗಳಾಗ್ತಿದ್ದು. ಅದೇ ರೀತಿ ನಮ್ಮ ರೈಲ್ವೆ ಕ್ರಾಸಿಂಗ್ ಕಿರಿಕಳ ಕಡೆಯೂ ತುಂಬ ಅನಾಹುತಗಳು ಸಾವು ಸಂಭವಿಸಿದ್ದಾವೆ. ಅದೇ ರೀತಿ ಅಲ್ಲಿ 2 ಪೆಟ್ರೋಲ್ ಬಂಕ್ಗಳ ಮಧ್ಯೆ ಸಾವಿತ್ರಮ್ಮ ಕಲ್ಯಾಣ ಮಂಟಪದ ತುಂಬ ಜನ ಸಾವಿಗೀಡಾಗಿದೆ. ಅದನ್ನು ಮನಗಂಡನೆ ಅದನ್ನು ಬ್ಲಾಕ್ ಸ್ಪಾಟ್ ಅಂತ ನಾವು ಡಿಸೈಡ್ ಮಾಡಿ ಈ ಕಾಮಗಾರಿ ಆಗ್ತಿದೆ. ಆ ಪಕ್ಕದಲ್ಲಿ ಇಂಟರ್ಲಾಕ್ ಯಾಕೆ ತೆಗಿತಾರೆ ಅಂತ ಕನ್ಫ್ಯೂಷನ್ ಬೇಡ. ಅದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಕಾಮಗಾರಿ ಕೈಗೊಳ್ತಾ ಇದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಇವತ್ತು ಚನ್ನರಾಯಪಟ್ಟಣ ಪುರಸಭೆ ವ್ಯಾಪ್ತಿಯಲ್ಲಿ ಬಹುತೇಕ ಬಹುಶಃ 80% ಕಾಮಗಾರಿಗಳನ್ನ ಮಾಡಿಸಿದ್ವಿ. ಇನ್ನೊಂದು 20% ಬಾಕಿ ಇದೆ. ಆದ್ಯತೆ ಮೇರೆಗೆ ಅನುದಾನದ ಲಭ್ಯತೆಯನ್ನು ನೋಡಿಕೊಂಡು ಚನ್ನರಾಯಪಟ್ಟಣದಿಂದ ಶ್ರೀರಂಗಪಟ್ಟಣದವರೆಗೆ 4 ಪಥದ ರಸ್ತೆ, 65 ಕೋಟಿ ಹಣ ಮೀಸಲು, ಶೀಘ್ರ ಟೆಂಡರ್ ಕರೆಯುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಎಂದ ಬಾಲಕೃಷ್ಣ. ಪಟ್ಟಣದಲ್ಲಿ ಆಸ್ಪತ್ರೆ ರಸ್ತೆಯಿಂದ ಮಾರಿನಹಳ್ಳಿ ಗೇಟ್ವರೆಗೆ ರಸ್ತೆ ಅಭಿವೃದ್ಧಿಗೆ ಪೂಜೆ ಸಲ್ಲಿಸಿ ಹೇಳಿಕೆ. ಅಂಬೇಡ್ಕರ್ ರಚಿತ ಸಂವಿಧಾನದಿಂದ ಸಾಮಾಜಿಕ ನ್ಯಾಯ ಎಂದ ಶಾಸಕ CN ಬಾಲಕೃಷ್ಣ.
ಪಟ್ಟಣದ ಮೈಸೂರು ರಸ್ತೆಯಲ್ಲಿನ ಅಂಬೇಡ್ಕರ್ ಸರ್ಕಲ್ನಲ್ಲಿ ನಡೆದ ಅಂಬೇಡ್ಕರ್ ಪರಿನಿರ್ವಾಣ ದಿನದಲ್ಲಿ ಭಾಗವಹಿಸಿ ಹೇಳಿಕೆ ಹಾಗೂ ಸರ್ಕಾರದ ಅನುದಾನ ಕೊರತೆಯ ನಡುವೆಯೂ ಪುರಸಭೆ ತೆರಿಗೆ ಹಣದಲ್ಲಿ ಪಟ್ಟಣದ ವಿವಿಧ ವಾರ್ಡ್ಗಳ ಅಭಿವೃದ್ಧಿ ಎಂದ ಶಾಸಕ ಸಿಎನ್ ಬಾಲಕೃಷ್ಣ. ಪಟ್ಟಣದಲ್ಲಿನ ಹಲವು ವಾರ್ಡ್ಗಳಲ್ಲಿ ಚರಂಡಿ ನಿರ್ಮಾಣ ಸೇರಿ ಮೂಲಭೂತ ಸೌಲಭ್ಯ ಕಾಮಗಾರಿಗೆ ಪೂಜೆ ಸಲ್ಲಿಸಿ ಹೇಳಿಕೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ವಾರ್ತೆಯಲ್ಲಿ. ನಮಸ್ಕಾರ.